ಇದ್ಯಾಕೆ ಲಕ್ಷ್ಮಕ್ಕ ಹಿಂಗ್ ಸಪ್ಪಗ್ ನಿಂತಿದ್ಯಲ್ಲೇ ಏನಾಯ್ತೆ? ಏ ಬಾರ್ ರಂಗಮ್ಮ, ಏನಂತ ಹೇಳೋಣ ನನ್ನ ನಡೆ ಬರೋಣ. ಯಾಕಮ್ಮ ಏನಾಯ್ತಮ್ಮ? ಯಾಕೆ ಇಷ್ಟೊಂದು ಸಪ್ಪಗಿದ್ಯಲ್ಲ ಏನಾಯ್ತಮ್ಮ? ಯಾರನ್ನ ಬೈದ್ರೆ ಮನೆಗೆ? ಏ ನಂದು ಇದ್ದಿದ್ದೆ ಬಾರೆ ಗೋಳು, ಏನಂತ ಹೇಳೋಣ ನಾನು. ಯಾಕೆ ಲಕ್ಷ್ಮಕ್ಕ ಏನಾಯ್ತು ಹೇಳು? ಏ ಬಾ ನಮ್ಮ ಮನೆಗೆ, ಅದೇ ನಮ್ಮ ಮನೆಯವ್ರ ಇದ್ದಾರಲ್ಲ ಅವ್ರ ತಂಗಿ ಬಂದವಳೆ ಕಣೆ, ಆ ರಾಣಿ ಏನ್ ಹಿಂಸೆ ಕೊಡ್ತಾವಳೆ ಕಣೆ ಒಂದೇ ಸಮಕ್ಕೆ. ಏ ಬಾರಮ್ಮ, ಆ ಹುಡುಗಿ ಅಂತ ಹುಡುಗಿನ ನಾನು ಎಲ್ಲೂ ನೋಡಿಲ್ಲ. ಅದು ಯಾಕೆ ಹಿಂಗೆ ಆಡ್ತೈತೋ ಏನು ಕತೆನೋ ಯಪ್ಪ ದೇವ್ರೆ. ಅದೇನು ಮಾತಾಡೋದೆ, ಯಾರನ್ನ ಮಾತಾಡ್ಸಿರ್ ಮಾತಾಡುತ್ತೆ ನೀಟಾಗಿ. ಏನು ದುರಂಕಾರನೇ ಆ ಹುಡುಗಿಗಂತೂ. ಏ ಬಾ, ಏನು ಆಡುತ್ತೆ ಆಡುತ್ತೆ, ನನಗೆ ಸಾಕಾಗೋಯೈತೆ. ಅದು ಬಂದಾಗಿಂದ ನನಗೊಂದು 5 ನಿಮಿಷ ರೆಸ್ಟ್ ಇಲ್ಲ ಕಣೆ. ಇವಾಗಲೇ ನೋಡೆ ಈಚೆಗೆ ಬಂದಿರೋದು ನಾನು. ಏನನ್ನ ಮಾಡಿಕ್ಲೆ, ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ, ಅದು ಜಾಸ್ತಿ ಆಗೈತೆ ಇದು ಜಾಸ್ತಿ ಆಗೈತೆ ಅಂತಾಳೆ. ಅದನ್ನ ತಗೊಂಡೋಗಿ ನಮ್ಮ ಅತ್ತಿಂಗೆ ಹೇಳೋದು, ನಮ್ಮ ಅತ್ತೆ ತಗೊಂಡೋಗಿ ನನ್ನ ಗಂಡಂಗೆ ಕಿವಿ ಚುಚ್ಚೋದು. ನನ್ನ ಗಂಡ ಮೊದಲೇ ಕುಡುಕ್, ನನ್ನ ಮಗ ಯಾರು ಏನು ಹೇಳ್ತಾರೋ ಅದನ್ನು ಕೇಳ್ತಾನೆ. ಅವನು ಬಂದು ನನ್ನನ್ನು ಏರಿಕ್ತಾನೆ. ನನಗಂತೂ ಸಾಕಾಗೋಯೈತೆ ಕಣೆ ಈ ಜನ್ಮನೇನ. ಆ ಕುಡುಕ್ ಗಂಡನ್ ಕಟ್ಕೊಂಡು ನನಗೆ ಎಣ್ಗಿ ಸಾಕಾಗೋಯೈತೆ. ಅವನು ಅವ್ರ ಅಮ್ಮನ ಮಾತು ಬಿಟ್ಟು ಬೇರೆ ಯಾರ ಮಾತನ್ನು ಕೇಳಲ್ಲ. ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಏನೂ ವಿಚಾರ ಮಾಡಲ್ಲ. ಅವ್ರ ಅಮ್ಮ ಏನು ಹೇಳುತ್ತೋ ಅದೇ ಅವನಿಗೆ. ನನಗಂತೂ ಈ ಜೀವನನೇ ಸಾಕಾಗೋಯೈತೆ. ಸುಮ್ಮನಿರು ಲಕ್ಷ್ಮಕ್ಕ, ಅಳ್ಬೇಡ, ಸುಮ್ಮನಿರು, ಎಲ್ಲ ಸರಿಯಾಗುತ್ತೆ. ಸುಮ್ಮನಿರು ಒಂದಿನ. ಈ ಸುಮ್ಮನೆ ಇರು, ಯಾಕಮ್ಮ ತಲೆ ಕಡಿಸ್ಕೊಂತೀಯ? ಇವತ್ತಿದ್ದಂಗೆ ನಾಳಿಕಿರಲ್ಲ, ಸುಮ್ಮನಿರು. ಎಲ್ಲನೂ ಟೈಮು ಚೇಂಜ್ ಮಾಡುತ್ತೆ, ಸುಮ್ಮನಿರಮ್ಮ. ಅಳ್ದೆ ಇನ್ನೇನು ಮಾಡ್ಲಕ್ಕ? ಇಂಥ ಗಂಡನ್ ಕಟ್ಕೊಂಡು ನಾನು ಎಣಗ್ತಾ ಇದ್ದೀನಿ. ಅದ್ರ ಸಂದೆಗೆ ನನ್ನ ಆದ್ಮಿ ಬೇರೆ ಬಂದು ಇಲ್ಲೂ ಹಿಂಸೆ ಕೊಡ್ತಾಳೆ ನನಗೆ. ಎದ್ದಾಗಿಂದ ಹಿಡ್ದು ಇನ್ನು 5 ಗಂಟೆಗೆ ಎದ್ರೆ ಇನ್ನು ಮಲ್ಗ ತಕನು 10 ಗಂಟೆ ತಕನು ಒಂದು ಕ್ಷಣ ಪುರ್ಸೋತಿರಲ್ಲ ಕಣಕ್ಕ. 2 ಕಾಲು ಅಂತ ಇಕ್ಕಲ್ಲ, ಹಂಗೆ ಕೆಲಸ ಮಾಡಬೇಕು. ಏನು 3 ಟೈಮು ಮಾಡಿ ಹಾಕಬೇಕು. ಅವಳು ಏನು ದಿನ ಬಿಚ್ಚಿ ಹಾಕ್ತಾಳೆ. ಸ್ನಾನ ಮಾಡೋದೇನು ದಿನಾನ, ಆ ಬಟ್ಟೆ ಒಗಿಬೇಕು ದಿನಾನ. ಏ ಬಾ, ನನಗಂತೂ ಸಾಕಾಗೋಯೈತಿ. ಅಲ್ಲಿ ನೋಡಿರೆ ನಮ್ಮ ಅಮ್ಮಂಗೆ ಹುಷಾರಿಲ್ವಂತೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋರೆ. ಏನು ಮಾಡೋಣಕ್ಕ ನಾನು? ಹೋಗಿ ನೋಡ್ಕೊಂಬರ್ಬೇಕು. ಹೋಗಿ ನೋಡ್ಕೊಂಬರೋಣ ಅಂದರೆ ನಮ್ಮ ಅತ್ತೆ ಕೇಳಬೇಕು. ಕೇಳಿರೆ ಬಾಯಿಗೆ ಬಂದಂಗೆ ಅಂತಾಳೆ, ನನ್ನ ಮಗಳು ಬಂದವಳೆ ತಪ್ಪಿಸ್ಕೊಂಡು ಹೋಗೋಕ್ಕೆ ಹಿಂಗೆ ಆಡ್ತಾವಳೆ ಅಂತಾನೆ. ನನಗೆ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಸುಮ್ಮನಿರು ಲಕ್ಷ್ಮಕ್ಕ, ಅಳಬೇಡ, ಸುಮ್ಮನಿರು. ಎಲ್ಲನ ದೇವರು ಇದನ್ನೇ ನೋಡ್ಕೊಂತಾನೆ, ಸುಮ್ಮನಿರಮ್ಮ. ಒಂದ್ಸತಿ ನಾ ಕೇಳಿ ನಿಮ್ಮ ಮನೆಯಪ್ಪನ, ನಮ್ಮ ಅಮ್ಮ ನಿಂಗೆ ಆಸ್ಪತ್ರೆಗೆ ಸೇರ್ಸೋರಂತೆ, ಹೋಗಿ ನೋಡ್ಕೊಂಬರ್ತೀನಿ ಅಂತಾನೆ. ಏನಂತಾನೆ ಅಂತ ಗೊತ್ತಾಗುತ್ತೆ. ಅವನೊಬ್ಬ ನೇರುಪಾಗಿದ್ದಿದ್ರೆ ನನಗೆ ಯಾಕಕ್ಕ ಈ ಅಣಪಾಡಾಗೋದು? ಕಟ್ಕೊಂಡ ನೇರುಪಾಗಿಲ್ಲದಕ್ಕೆ ತಾನೆ ನಾನು ಹಿಂಗೆ ಎಣಗ್ತಿರೋದು. ಅವನು ಕೇಳ್ದೆ ರಾತ್ರಿ, ಅಮ್ಮ ನಿಂಗೆ ಅಡ್ಮಿಟ್ ಮಾಡೋರಂತೆ, ಹೋಗಿ ನೋಡ್ಕೊಂಬರ್ತೀನಿ ಕಣಯ್ಯ ಅಂತಾನೆ. ಅವನು ತೆಗ್ದ ಏನು ರಾಡು ರಂಪ ಮಾಡಿಬಿಟ್ಟ ಕಣಕ್ಕ. ಅವ್ರ ಅಮ್ಮ ಏನೋ ಹೋಗಿ ಕಿವಿ ಚುಚ್ಚಿದ್ಲೇನ ಆಲೇನ, ಹಂಗೆ ಅಡುಗೆ ಮಾಡಿಲ್ಲ ಹಿಂಗೆ ಅಡುಗೆ ಮಾಡಿಲ್ಲ ಅಂತಾನೆ. ಏನು ರಾತ್ರಿ ಎಲ್ಲನ ರಾಡು ರಂಪ ಮಾಡಾಕ್ಬಿಟ್ಟ. ಜಗಳನ ರಾಮಾಯಣ ಮಾಡ್ದ. ಹೆಣ್ಮಕ್ಳಿಗೆ ಇಲ್ಲ ತವ್ರ ಮನೆಗೆ ಬಿಗ್ಗಿಯಾಗಿರ್ಬೇಕು, ಇಲ್ಲ ಗಂಡನ ಕಡೆಗೆ ಗಂಡನ ಸಪೋರ್ಟ್ ಇರಬೇಕು. ಎರಡೂ ಇಲ್ಲ ಅಂದರೆ ನಮ್ಮಂಥರು ಏನು ಮಾಡ್ಬೇಕು ಹೇಳು? ನನಗೆ ಆ ಕಡೆ ತವ್ರ ಮನೆ ಸಪೋರ್ಟು ಇಲ್ಲ, ಈ ಕಡೆ ಗಂಡನ ಸಪೋರ್ಟು ಇಲ್ಲ. ಎರಡು ಕಡೆಗೆ ಸೇರ್ಕೊಂಡು ನರ್ಕ ಅನುಭವಿಸ್ತಾ ಇದ್ದೀನಿ ನಾನಂತೂ. ನಮ್ಮ ಅತ್ತೆ ಆದಳು, ಅವ್ರ ಮಗಳು ಬರ್ತಾಳಲ್ಲ, ಹಂಗೆ ಅಲ್ವೇನದಕ್ಕೆ ನಾವು ಹೋಗಿ ನಮ್ಮ ತವ್ರ ಮನೆಗೆ 1-2 ದಿವಸ ಇದ್ದು ಕಷ್ಟ ಸುಖ ನೋಡಬೇಕು ಅಂತ ನಮ್ಗೆ ಆಸೆ ಇರಲ್ವೇ? 1 ದಿವಸಕ್ಕನ ಕಳ್ಸಲ್ವಲ್ಲಕ್ಕ. ಎಷ್ಟು ದಿನ ಬೇಡಿದ್ರು ಅತ್ತೆ ಊರಿಗೆ ಹೋಗ್ಬತ್ತೀನಿ ಅಂದೆ, ಅಲ್ಲೇನಾರೆ ಹೊಡೆಯಕ್ಕೆ ಹೋಗ್ತೀಯೇ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಬೈತೈತೆ. ಸುಮ್ಮನಿರು ಲಕ್ಷ್ಮಕ್ಕ, ನಿಂಗೆ ಕಷ್ಟ ನೋಡಿರೆ ನನಗೆ ಒಟ್ಟು ಹುರಿತೈತಮ್ಮ. ಏನು ಮಾಡೋಕ್ಕಾಗಲ್ಲ, ನೀನು ಪಡ್ಕೊಂಬಂದಿರೋದಿಷ್ಟೇನ, ನೀನು ಅನ್ಭವಿಸ್ಲೇಬೇಕಮ್ಮ. ನಾನು ಅದಕ್ಕೆ ಕಣಕ ಬಾಯಿ ಮುಚ್ಕೊಂಡಿದ್ದೀನಿ. ಏನು ಮಾಡಲಿ ಹೇಳು? ಬಿಟ್ಟೋಗೋಣ ಅಂದರೆ ತವ್ರ ಮನೆ ಕಡೆಗೆ ಬಲ ಇಲ್ಲ ನನಗೆ. ಎಲ್ಲಿಗೆ ಹೋಗೋಣ ನಾನು ಬಿಟ್ಟು? ಏನು ಮಾಡೋಕ್ಕಾಗಲ್ಲ. ಬಂದಿದ್ದ ಕಷ್ಟ ಸುಖ ಎಲ್ಲ ಅನುಭವಿಸ್ಕೊಂಡಿದ್ದೀನಿ. ಆದ್ರೂ ಇವ್ರಿಗೆ ನಾನು ಇಷ್ಟು ತಗ್ಗಿ ಬದುಕ್ತಾ ಇದ್ರು ಏನು ಮಾಡ್ತಾ ಇದ್ದಾರೆ ನೋಡೋಕೆ ಇವ್ರು ನನಗೆ. ನನ್ನ ಆದ್ಮಿ ಬಂದ್ರೇ ನನಗೆ ಇನ್ನೂ ಕಾಟ ಜಾಸ್ತಿ ಆಗ್ತೈತಿ. ಹಿಂಸೆ ಅಂದರೆ ಹಿಂಸೆ ಕಣಕ. ಅವಳು ಯಾಕನ ಬತ್ತಾಳೋ ಅನ್ನಿಸ್ತೈತೆ ನನಗಂತೂ. ಸುಮ್ಮನಿರಮ್ಮ, ನೀನು ಅಳಬೇಡ, ಸುಮ್ಮನಿರಮ್ಮ. ನನ್ನ ಕೈಲಿ ನೋಡೋಕ್ಕಾಗಲ್ಲ. ದೇವರು ಎಲ್ಲ ನೋಡ್ತಾ ಇರ್ತಾನೆ ಲಕ್ಷ್ಮಕ್ಕ. ಯಾವಾಗ ಯಾರ್ಯಾರಿಗೆ ಏನೇನು ಕೊಡಬೇಕು ಎಲ್ಲ ಕೊಡ್ತಾನೆ. ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು, ಎಲ್ಲ ಒಳ್ಳೇದಾಗುತ್ತೆ. ಏನು ಒಳ್ಳೇದಾಗುತ್ತೋ ಏನೋ ಕಣಕ. ನನಗೆ ನನ್ನ ತವ್ರ ಮನೆದೇ ಚಿಂತೆ. ಅಲ್ಲಿ ಯಾತದು ಇಲ್ಲ ಕಣಕ ಆದಾಯ. ಇವಾಗ ನೋಡಿರೆ ನಮ್ಮ ಅಮ್ಮನ ಅಡ್ಮಿಟ್ ಮಾಡೋರಂತೆ. ಅಲ್ಲಿ ನಮ್ಮ ಅಪ್ಪ ನೋಡಿರೆ ಕಾಲು ಮುರ್ಕೊಂಡಿದ್ದೆ. ಯಾರು ನೋಡ್ಕೊಂತಾರೆ ನಮ್ಮ ಅಮ್ಮನ? ನೋಡ್ಕೊಂಬತ್ತೀನಿ 1-2 ದಿವಸ ಇದ್ದು ಕಷ್ಟ ಸುಖನ ಅಂದರೆ ಕಳಿಸ್ತಾ ಇಲ್ಲ. ಯಾರಿಗೆ ಹೇಳು ನನ್ನ ಕಷ್ಟನ? ಇದೆಲ್ಲ ನೋಡಿದ್ರೆ ಇರೋದೇ ಬೇಡ, ಜೀವ ಹೋಗ್ಬಿಡೋಣ ಅನ್ಸುತ್ತೆ. ಏನೇ ಅಂದ್ರು ನನ್ನ ಮಕ್ಕಳು ಮಕ ನೋಡ್ಕೊಂಡು ನಾನು ಇದ್ದೀನಿ ಕಣಕ. ಲಕ್ಷ್ಮಕ್ಕ, ಹಂಗೆಲ್ಲ ಮಾತಾಡಬಾರ್ದು ಕಣಮ್ಮ. ಏನು ಮಾತಾಡ್ತಿದ್ಯಮ್ಮ? ಹಂಗೆಲ್ಲ ಮಾತಾಡಬಾರ್ದು. ಹಿಂಗಿದ್ದಿದ್ದು ಹಿಂಗೆ ಇರಲ್ಲ, ಎಲ್ಲ ಸರಿಯಾಗುತ್ತೆ. ನೀನು ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು.
ಏನು ಸರಿಯಾಗುತ್ತೋ ಏನೋ ಕಣಕ, ನನ್ನ ಸತ್ತ ಮೇಲೆ ಏನೋ ಎಲ್ಲ ಸರಿಯಾಗುತ್ತೆ ಏನೋ. ಅಲ್ಲ, ನಮ್ಮ ಅತ್ತೆನೂ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಕಷ್ಟ ಸುಖನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಏನು ಕಕ್ಕ ಸಾರ್ಥಕ ಆಯ್ತು ಜೀವನ? ಏನು ಮಾಡೋಕ್ಕಾಗಲ್ಲ ಲಕ್ಷ್ಮಕ್ಕ, ಎಲ್ಲರೂ ಒಂದೇ ಥರ ಇರಲ್ಲ, ಒಬ್ಬೊಬ್ರಂತಾರೆ ಇರ್ತಾರೆ. ನೀನು ಏನು ಮಾಡೋಕ್ಕಾಗಲ್ಲ, ನಿನ್ನ ಹಣೆ ಬರನೇ ಇಷ್ಟು ಅನುಭವಿಸ್ಲೇಬೇಕು ನೀನು. ಹೆಂಗೋ ಅನ್ಭವಿಸ್ಕೊಂಡಿರ್ತೀನಿ ಕಣಕ. ಅದ್ರ ಸಂದೆಗೆ ನನ್ನ ನಾದ್ದಿ ಬಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಕಣಕ ನಮ್ಮ ಮನೆಗೆ ಜಗಳ. ಅಲ್ಲ, ಅವಳು ಒಂದು ಹೆಣ್ಣು ತಾನೆ, ಅವಳು ಅತ್ತೆ ಮನೆಗೆ ಬೆಳೀತಾ ಇದ್ದಾಳೆ ತಾನೆ, ಅವಳಿಗೆ ಅರ್ಥನೇ ಆಗಲ್ವೇನಕ್ಕ ನನ್ನ ಕಷ್ಟ ಸುಖ. ಅವಳು ನೋಡು ತವ್ರ ಮನೆಗೆ ಹೆಂಗ್ ಓಡ್ ಬರ್ತಾಳೆ ಒಂದು ವಾರಕ್ಕೊಂದ್ಸತಿನ. ಅದೇ ನಮಗೂ ಹೋಗ್ಬೇಕು ಅಂತ ಆಸೆ ಇರಲ್ವೇ? ಅವಳು ಬಂದಂಗೆ ನನಗೂ ಹೋಗ್ಬೇಕು ಅಂತಾನ. ಅದೇ ಅವಳು ಬಂದ್ರೆ ನೋಡು ಅವ್ರ ಅಮ್ಮಯ್ಯ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ಕೊಂಡು ಎಷ್ಟು ಬೇಕಾಗಿದ್ದೆಲ್ಲ ಮಾಡಿಸಿಕ್ಕಿ ಕಳಿಸ್ತಾರೆ. ನಾನು ಅವ್ರ ಮಗಳಂಗೆ ಅಲ್ವೇನಕ್ಕ, ನನ್ನನ್ನು ಹಂಗೆ ನೋಡ್ಕೋಬೇಕು ತಾನೆ. ಅಲ್ಲ ಕಣಕ್ಕ, ಅವ್ರಿಗೆ ವಯಸ್ಸಾದಾಗ ಅವ್ರ ಮಗಳು ಬರ್ತಾಳೆ ನೋಡ್ಕೊಳಕ್ಕೆ, ನಾನೇ ತಾನೇ ನೋಡ್ಕೋಬೇಕು. ಇವ್ರಿಗೆ ಯಾಕಕ್ಕ ಅರ್ಥ ಆಗಲ್ಲ ಇದೆಲ್ಲನ? ಅದೆಲ್ಲ ಇವಾಗ ಅರ್ಥ ಆಗಲ್ಲ ಲಕ್ಷ್ಮಕ್ಕ, ಅರ್ಥ ಆಗೋ ಟೈಮ್ ಬರ್ತೈತೆ ಅವ್ರಿಗೂ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ನೀನು, ಅವ್ರಿಗೂ ಅರ್ಥ ಆಗೋ ಟೈಮ್ ಬಂದೇ ಬರ್ತೈತೆ. ಇವಾಗ ಇದ್ದಿದ್ದ ಕಾಲ ಹಿಂಗೆ ಇರಲ್ಲ, ನಿಂಗೂ ಟೈಮ್ ಬರ್ತೈತೆ, ಆವಾಗ ನಿನಗೂ ಮಾತಾಡಿವಿಂತೆ ಸುಮ್ಮನಿರು. ನನಗೇನು ಅಂತ ಏನಿಲ್ಲ ಕಣಕ, ಅವ್ರ ಎದುರಿಗೆ ಮಾತಾಡಬೇಕು, ಅವ್ರಿಗೆ ಜಗಳ ಮಾಡಬೇಕು ಅಂಬೋದು ಏನಿಲ್ಲ ನನಗೆ. ಏನು ನನಗೂ ನನ್ನ ತಂದೆ ತಾಯಿ ನೋಡ್ಕೊಂಬರ್ಬೇಕು, ಅವ್ರ ಕಷ್ಟ ಸುಖ ನಾನು ನೋಡ್ಕೋಬೇಕು ಅಂಬೋದು ನನಗೂ ಆಸೆ ಇರುತ್ತೆ. ನನಗೂ ವಾರಕ್ಕೊಂದ್ಸತಿ ಬೇಡ, ಅಟ್ಲೀಸ್ಟ್ ತಿಂಗಳಿಗನ ಒಂದ್ಸತಿ ಕಳಿಸಿದ್ರೆ ನನಗೂ ಸಮಾಧಾನ ಅಲ್ವೇನಕ್ಕ? ಇವಾಗ ನೋಡಿದ್ರೆ ಇಂಥ ಪರಿಸ್ಥಿತಿ, ಯಾರು ಇದ್ದಾರೆ ನಮ್ಮ ಅಮ್ಮನ ನೋಡ್ಕೊಂಬರಲ್ಲಿ? ಆಸ್ಪತ್ರೆಗೆ ಯಾರು ಅಂದರೆ ಯಾರೂ ಇಲ್ಲ, ಹೋಗಿ ನೋಡ್ಕೊಂಬರನ್ ಅಂದ್ರೂ ಕಳಿಸ್ತಾ ಇಲ್ವಲ್ಲ ಈ ನನ್ನ ಮಗ. ಏನು ಬಡ್ಕೊಂಡು ಸಾಯ್ಬೇಕು? ಏನು ಕಕ್ಕ, ಮಕ್ಕಳು ನಮ್ಮಂತರು ತಂದೆ ತಾಯಿಗಿಂತ ಕಷ್ಟ ಸುಖದಲ್ಲೂ ಆಗಲಿಲ್ಲ ಅಂದರೆ ಅವರು ಕಷ್ಟಪಟ್ಟು ನಮ್ಮನ್ನ ಸಾಕಿರ್ತಾರೆ. ಇಂಥ ಕಷ್ಟದಲ್ಲೂ ಅವ್ರ ಕೈ ಹಿಡಿಲಿಲ್ಲ ನಾವು ಅಂದರೆ ಏನಕ್ಕೆ ಸಾರ್ಥಕ ಆಯಿತು ನಮ್ಮ ಜೀವನ? ಕೇಳು ಇನ್ನೊಂದ್ಸತಿನ ನಿನ್ನ ಗಂಡ ಯಾವಾಗನ ಬರ್ತಾನಲ್ಲ, ನಿಧಾನಕ್ಕೆ ಕೇಳು, ಹಿಂಗೈತಪ್ಪ ಅಮ್ಮ ಹಿಂಗೆ ನಾನು ಹೋಗಿ ನೋಡ್ಕೊಂಬರ್ತೀನಿ ಅಂತಾನ. ಕೇಳು ಏನು ಹೇಳ್ತಾನೆ ನೋಡೋಣ. ಅವನಿನ್ನೇನು ಹೇಳ್ತಾನಕ್ಕ, ಅವ್ರ ಅಮ್ಮ ಏನು ಹೇಳುತ್ತಾ ಒಂದು ಅದೇ ಸರಿ. ನಿಮ್ಮ ಮಾಮನ ಕೇಳಮ್ಮ, ನಿಮ್ಮ ಮಾಮ ತುಂಬ ಒಳ್ಳೆಯವರು, ಆ ಅಪ್ಪನ ಕೇಳು. ಆ ಅಪ್ಪ ಒಂದು ಇರೋದಕ್ಕೆ ಕಣಕ್ಕ ನಾನು ಇನ್ನೂ ಜೀವ ಇಟ್ಕೊಂಡಿರೋದು. ಆ ಅಪ್ಪ ಇಲ್ಲ ಅಂದಿದ್ರೆ ನಾನು ಇಷ್ಟೊತ್ತಿಗೆ ಎಂದೋ ಸತ್ತೋಗ್ತಿದ್ದೆ. ಆ ಅಪ್ಪ ಬುದ್ಧಿ ಹೇಳಿ ಹೇಳಿ ನನಗೆ ಇನ್ನೂ ಜೀವನ ಮಾಡ್ಕೊಂಡಿರಂಗೆ ಮಾಡೈತೆ. ಅಂತ ಪುಣ್ಯಾತ್ಮ ಇನ್ನು ಹುಡುಕಿರು ಸಿಗಲ್ಲ ಬಿಡಕ್ಕ, ಆ ಮಾವನಂತರು. ನಿಮ್ಮ ಮಾವನ ಕೇಳು, ಕಳಿಸ್ತಾರೆ, ತಲೆ ಕೆಡಿಸ್ಕೊಬೇಡ ಕಣಮ್ಮ, ಅಳ್ಬೇಡ, ತೆಗಿ ಸುಮ್ಮನೆ ಕಣ್ಣೋರ್ಸ್ಕ. ಸರಿ ಕಣಕ್ಕ, ನಾನು ಹೋಗ್ತೀನಿ. ನಮ್ಮ ಅತ್ತೆ ಇನ್ನು ಅದಕ್ಕೂ ಜಗಳ ತೆಗಿತಾಳೆ, ಎಲ್ಲೋಗಿದ್ದೆ ಇಷ್ಟೊತ್ತು ಅಂತಾನೆ, ಅದಕ್ಕೂ ಬಡ್ಕೊಂತಾಳೆ. ನಾನು ಹೋಗ್ತೀನಿ ಕಣಕ್ಕ. ಸರಿ ಹೋಗಮ್ಮ, ಸುಮ್ಮನೆ ನನ್ನಿಂದ ನೀನು ಯಾಕೆ ಬೈಸ್ಕೊಂತೀಯ, ಹೋಗು. ನೋಡ್ರಪ್ಪ, ನೋಡ್ರಿ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಇರ್ತವೆ ಅಂತಾನೆ. ಗಂಡ ಆದನು ಅತ್ತೆ ಆದವರು ಅವ್ರ ಕಷ್ಟ ಸುಖನ ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು. ಕಟ್ಕೊಂಡಿರೋ ಗಂಡ ಸರಿ ಇಲ್ಲ ಅಂದರೆ ಹೆಂಡ್ತಿ ಜೀವನ ನರ್ಕ ಆಗಿಬಿಡುತ್ತೆ. ಸರಿ ಕಣ್ರಪ್ಪ, ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡ್ರಪ್ಪ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ರಪ್ಪ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಾ ಇರ್ತೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ರಪ್ಪ.